ಸ್ನೇಹಿತರೆ, ಕಲಗಡಗಿ ಪಟ್ಟಣದ ಸುತ್ತಮುತ್ತಲು ಇರ್ತಕ್ಕಂತ ಕೆರೆಗಳಿಗೆ ಭೇಟಿ ಕೊಡಕಂತೇಳಿ ಹೊಂಟೇವಿ. ಮಾರುತಿ ಸರ್ಕಲ್ ಏನಿದೆ ಅಲ್ಲಿಂದನ ಪ್ರಾರಂಭ ಮಾಡೋಣ ಅಂತ ಮತ್ತೆ ಆ ಕಡೆ ಹೋಗೋಣ ಬರ್ರಿ. ಗುಡ್ ಮಾರ್ನಿಂಗ್. ಈಗ ಇವರ ಜೊತೆಗೆ ಇವರು ತೋರ್ಸಕ್ಕಂತಹ ಪ್ರಮುಖ ಕೆರೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂತ ಪಕ್ಷಿ ಸಂಕುಲವನ್ನ ನೋಡ್ಕೊಂಡು ಬರೋನು. ಭಾರತೀಯ ದೈತ್ಯ ಅಳೆಲು ಅಂತಾರೆ, ಜೊತೆಗೆ ಮಲಬಾರ ದೈತ್ಯ ಅಳೆಲು. ಈ ದೈತ್ಯ ಅಲೆಯನ್ನ ನೋಡ್ಕೊಂಡ್ ಬರೋಣ, ಜೊತೆಗೆ ಅದರ ಚಿತ್ರಗಳನ್ನ ವಿಡಿಯೋವನ್ನ ನಿಮ್ಗೆ ತೋರಿಸ್ತೀನಿ ಬರ್ರಿ. ಆ ಕಡೆ ಭಾಗದಲ್ಲಿ ಕಾಣ್ತಾ ನೋಡ್ರಿ ಸ್ನೇಹಿತರೆ, ಇಲ್ಲಿ ಕಾಣ್ತೈತಿ ನೋಡ್ರಿ, ಇಲ್ಲೇ ಶಂಕ್ರ ಎಷ್ಟು ಸಮೀಪ ಇಷ್ಟು ಗದ್ದಲ್ದಾಗ ಈ ಕಡೆ ಭಾಗದಲ್ಲಿ ಅದಾವ ಅನ್ನೋದು ಖುಷಿ ವಿಷಯ. ಕಾಡಿಗೆ ದನಗಳನ್ನ ಹತ್ಕೊಂಡು ಬರತ್ತಾರ ನೋಡ್ರಿ ಇಲ್ಲಿ. ಸ್ನೇಹಿತರೆ, ಈಗಾಗಲೇ ನಾವು ತಂಬೂರಿನ ಏನು ಬೃಹತ್ ಆಕಾರದ ಕೆರೆಗೆ ಬಂದೇವಿ. ಈ ಕಡೆ ಭಾಗದಲ್ಲಿ ನಮ್ಗೆ ಸಾಕಷ್ಟು ಪಕ್ಷಿಗಳು ನೋಡಕ್ ಸಿಗ್ತಾವು. ಎರಡು ಅದ ಹಿಡ್ದಾವ್. ಎರಡು ಮೂರು ಸಲ ಬಂದಿದ್ದೆ, ಸಿಕ್ಕಿರಲಿಲ್ಲ. ಬಟ್ ಇವತ್ತೇನು ನಮ್ಮ ಲಕ್ ಏನೋ, ನಮ್ಗೆ ಇವ್ರ ಕೂಡ ಬಂದಿದ್ದು, ಇವ್ರ ಲಕ್ ಗೊತ್ತಿಲ್ಲ, ಇಲ್ಲಿ ಸಿಕ್ಕಿದೆ. ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಏನಂತಂದರೆ, ಇದು ಅಪರೂಪ, ದೊಡ್ಡ ದೊಡ್ಡ ಸರೋವರ, ನದಿ, ಸಿಹಿ ನೀರು, ದೊಡ್ಡ ಮೀನು ಹಿಡಿಯುವಂಥ ಇದು ಬರ್ಡ್. ಹಾಗಾಗಿ ಈ ಪ್ರದೇಶದಲ್ಲಿ ಕಂಡಿದ್ದೇ ಅಪರೂಪ. ಅಷ್ಟು ದೂರ್ಲಿಂತ್ರ ಅದನ್ನ ಗಮನಿಸ್ಯಾನಂದ್ರೆ ಎಂಥ ಕಡು ಚುರುಕಿರ್ಬಾರ್ದು ನೋಡ್ರಿ. ಹಾನಿ ಬರ್ತಾವಂತೇಳಿ ಅದು ಫಾರೆಸ್ಟ್ನವ್ರು ಹಿಂಗಾಗಿ ಎಲ್ಲ ಇದು ಮಾಡ್ಯಾರ, ಕಂದಕ ಮಾಡ್ಯಾರ. ಕಲಗಟ್ಟಿಗೆಯ ಸಂಗಮೇಶ್ವರ ಗ್ರಾಮದಲ್ಲಿ ಹೊರವಲಯದಲ್ಲಿ ಇರ್ತಕ್ಕಂಥ ದೊಡ್ಡದಾದಂಥ ಕೆರೆ ಇಲ್ಲಿಯೂ ಕೂಡ ಐತಿ. ಇಲ್ಲಿಗೂ ಕೂಡ ಸಾಕಷ್ಟು ಪಕ್ಷಿ ಸಂಕುಲಗಳು ಬಂದಿದ್ವು. ಆದ್ರೆ ಇವತ್ತಿನ ದಿವಸ ಇಲ್ಲೇ ಕೆಲವೊಂದಿಷ್ಟು ನೀರ್ಕಾಗಿ ಆಗಿರ್ಬೋದು, ಜೊತೆಗೆ ಬ್ರಾಹ್ಮಿಣಿ ಡಕ್ ಆಗಿರ್ಬೋದು, ಇನ್ನೊಂದಿಷ್ಟು ಹಕ್ಕಿಗಳು ಇಲ್ಲಿ ನೋಡಕ್ಕೆ ಸಿಗ್ತಾವು. ಆದ್ರೆ ಅಂಥ ಪರಿ ಸಿಕ್ಕಾಪಟ್ಟೆ ಇಲ್ಲ. ಈ ಸಂಕುಲನ ನೋಡೋದಷ್ಟೇ ಅಲ್ದನ ಇಲ್ಲಿ ವಾನರ ಸೇನೆಯು ಬಂದು ಕೆಲವೊಂದಿಷ್ಟು ಏನು ಯಾಮಡದಲ್ಲಿ ಇರ್ತಕ್ಕಂಥ ವನಸ್ಪತಿಯನ್ನು ತಿನ್ನಕತ್ತಾವು ಆ ಕಡೆ ಭಾಗದಲ್ಲಿ. ಈಗ ಅದನ್ನು ನೀವು ಕೂಡ ಒಂದು ಸತ ವಿಸಿಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.